ಬಂಧುಗಳೇ, ಇಂದಿನ ನಮ್ಮ ಕ್ಷೇತ್ರ ಬೈಂದೂರು ತಾಲೂಕಿನ ಬೋಳಂಬಳಿಯ ಪಾರ್ಶ್ವನಾಥ ಸ್ವಾಮಿ ಮತ್ತು ಪದ್ಮಾವತಿ ಅಮ್ಮನವರ ಬಸದಿ. ಇದು ಸುಂದರ ತೀರ್ಥಕ್ಷೇತ್ರವಾಗಿದ್ದು ಬಹಳ ಹಿಂದಿನಿಂದಲೂ ಕ್ಷೇತ್ರಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದರ್ಶನ ಪಡೆದು ಕೃತಾರ್ಥರಾಗುತ್ತಾರೆ. ಸುಂದರ ಉದ್ಯಾನವನದ ನಡುವೆ ಮಾನಸ್ತಂಭವಿದ್ದು ಭಗವಾನ್ ಪಾರ್ಶ್ವನಾಥ ಸ್ವಾಮಿ ಇಲ್ಲಿನ ಮೂಲ ನಾಯಕರಾಗಿದ್ದು, ಇಲ್ಲಿ ಪೂಜಿಸಲ್ಪಡುವ ತಾಯಿ ಪದ್ಮಾವತಿ ಬಹಳ ಇಷ್ಟಾರ್ಥ ಸಿದ್ಧಿಯಾಗಿದ್ದಾಳೆ. ಅಲ್ಲದೆ ಜಟ್ಟಿಂಗರಾಯ, ನಾಗದೇವತೆ ಹಾಗೂ ಸಿದ್ಧಿವಿನಾಯಕ ದೇವಸ್ಥಾನ ಕೂಡ ಇದ್ದು ಸರ್ವಧರ್ಮದ ಭಕ್ತಿ ಕೇಂದ್ರವಾಗಿದೆ. ಇಲ್ಲಿನ ವಿಶೇಷವೆಂದರೆ ಪ್ರಾಚೀನ ಕಾಲದ ಅಪರೂಪ ವಸ್ತು ಸಂಗ್ರಹಾಲಯ ಹಾಗೂ ಇಲ್ಲಿನ ಉಚಿತ ಕಲ್ಯಾಣ ಮಂಟಪ. ಇಂತಹ ಕ್ಷೇತ್ರದಲ್ಲಿ ಭಗವಾನ್ ಶ್ರೀ ಆದಿನಾಥ ಸ್ವಾಮಿ ಪಂಚಕಲ್ಯಾಣ ಮತ್ತು ನೂತನ ಬಾಹುಬಲಿ ಸ್ವಾಮಿಯ ಪ್ರತಿಷ್ಠಾಪೂರ್ವಕ ಮಹಾಮಸ್ತಕಾಭಿಷೇಕ, ವಾರ್ಷಿಕ ರಥೋತ್ಸವ, ಸಿದ್ಧ ಕೇವಲಿ ಭಗವಾನ್ ಶ್ರೀ ರಾಮಚಂದ್ರ ದೇವರ ಪ್ರತಿಷ್ಠಾಪನಾ ಪೂಜಾ ಮಹೋತ್ಸವ ಇವೆಲ್ಲವೂ ಮೇ 4ರಿಂದ 9ರವರೆಗೆ ನಡೆದು ಅಲ್ಲಿನ ವೈಭವದ ದೃಶ್ಯಾವಳಿಗಳು ನಮ್ಮ ಇಂದಿನ ಸಂಚಿಕೆಯ ಪ್ರಸ್ತುತಿ. ಇಲ್ಲಿ ಪ್ರತಿಷ್ಠಾಪನೆಗೊಂಡ ಭಗವಾನ್ ಬಾಹುಬಲಿ ಸ್ವಾಮಿ ಮೂರ್ತಿ 27 ಅಡಿ ಎತ್ತರವಾಗಿದ್ದು, ಶ್ರೀರಾಮಚಂದ್ರ ದೇವರ ಏಕಶಿಲಾ ಮೂರ್ತಿ 21 ಅಡಿ ಎತ್ತರವಿದೆ.
ನಮ್ಮ ಪರಿವಾರ ಗೊತ್ತಿಲ್ಲ, ಧರ್ಮರಾಜ್ ಪರಿವಾರ ಅವರೆಲ್ಲರೂ ಕೂಡಿ ಈ ಧನ ಸಂಪತ್ತಿ ಇದ್ದ ಚಂಚಲ ಲಕ್ಷ್ಮಿ ಇದ್ದ ಈ ಭಕ್ತಿ ಕಟ್ಟಿ ಈ ಪ್ರಕಾರ ಆದಿನಾಥ ಭಗವಾನ್ ಮೂರ್ತಿ ಮಾಡಿ ಮಹಾನ್ ಪುಣ್ಯ ಸಂಪಾದನೆ ಮಾಡಿದರು. ಆ ಪುಣ್ಯ ಸಂಪಾದನೆಯಿಂದ ಅವ್ರೀಗ ಈ ಜನ್ಮದಿಲ್ಲ, ಮುಂದಿನ ಜನ್ಮದಲ್ಲಿ ಅವ್ರ ತೀರ್ಥಂಕರ್ ಅವಶ್ಯ ಪ್ರಕೃತಿ ಬಂದಾಗ್ತಿದ್ದಿ. ಅವ್ರ ನಂತರ ಅವ್ರ ಜನ್ಮ ಭಾಳ ಹೆಚ್ಚು ಇಲ್ಲ, ಅವರು ಜಲ್ದಿ ಅವ್ರೀಗ ಈ ತೀರ್ಥಂಕರ್ ಪದವಿ ಪ್ರಾಪ್ತ ಆಗ್ಬೋದು ಅಂತ ಈ ಪುಣ್ಯ ಲಾಭ ಮಾಡೋ ಸಲುವಾಗಿ ಈ ನನ್ನ ಧನ ಸಂಪತ್ತಿದ ಉಪಯೋಗ ಈ ಧರ್ಮ ಕಾರ್ಯದಲ್ಲಿ ಮಾಡಿದಂದ್ರೆ ನಮ್ಮ ಸಂಸಾರ ಸುಖ ಬಿಟ್ಟ ನಮ್ಗೆ ಮೋಕ್ಷ ಸುಖ ಪ್ರಾಪ್ತ ಆಗ್ತಿತ್ತು ಹೇಳಿ ನಾವ್ರು ಏನು ಮಾಡಿದ್ವು, ಈ ತನ್ನ ಧನ ಸಂಪತ್ತಿದ ಉಪಯೋಗ ನೀವ್ರ ಧರ್ಮ ಕಾರ್ಯದಲ್ಲಿ ಉಪಯೋಗ ಮಾಡಿರಿ. ಪಂಚಕಲ್ಯಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮುನಿಶ್ರೀ 108 ಗುಲಾಬ್ ಭೂಷಣ್ ಮುನಿ ಮಹಾರಾಜರ ಪಾವನ ಸಾನ್ನಿಧ್ಯ ಶ್ರೀ ಕ್ಷೇತ್ರ ಹೊಂಬುಜ ಜೈನ ಮಠದ ಜಗದ್ಗುರು ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆದು ಶ್ರೀ ಕ್ಷೇತ್ರ ಸೋಂದಾ ಮಠದ ಸ್ವಸ್ತಿ ಶ್ರೀ ಭಟ್ಟಾಕಲಂಕ ಭಟ್ಟಾರಕ ಮಹಾಸ್ವಾಮೀಜಿಗಳವರು ಉಪಸ್ಥಿತರಿದ್ದರು. ಭಗವಾನ್ ಬಾಹುಬಲಿ ಮತ್ತು ಶ್ರೀ ರಾಮಚಂದ್ರ ದೇವರ ಮೂರ್ತಿಯನ್ನು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಲೋಕಾರ್ಪಣೆಗೊಳಿಸಿದರು. ಕುಂಕುಮ
अनुपम मूर्ति